ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ. ದಶಕಗಳಿಂದಲೂ ಅನೇಕ ಕಾನೂನಾತ್ಮಕ ಅಡೆತಡೆಗಳ ಮಧ್ಯೆ ಬಂದೊದಗಿದ್ದ ಸ್ಥಳೀಯ ಸಮಸ್ಯೆಗಳಿಂದಲೂ ತುಂಗಭದ್ರಾ ಹಿನ್ನೀರಿನಿಂದ ಕುಡಿಯುವ ನೀರಿನ ಒದಗಿಸುವ ಯೋಜನೆಯು ಕಾರ್ಯರೂಪಕ್ಕೆ ಬರಲು ತಡವಾಗಿದ್ದು, ಆರಂಭದಿಂದಲೂ ಈ ಯೋಜನೆಯ ಸಾಕಾರಕ್ಕಾಗಿ ನಾನು ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇನೆ ಎಂದು ಶಾಸಕ ಎನ್ ವೈ ಗೋಪಾಲಕೃಷ್ಣ ತಿಳಿಸಿದರು. ಮೊಳಕಾಲ್ಮೂರು ಪಟ್ಟಣದ ಹಾನಗಲ್ ರಸ್ತೆಯ ಜಲ ಶುದ್ಧೀಕರಣ ಘಟಕದ ಆವರಣದಲ್ಲಿ ಶುಕ್ರವಾರ ಪಟ್ಟಣ ಪಂಚಾಯಿತಿಯಿಂದ ಏರ್ಪಡಿಸಿದ್ದ ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ ಪಟ್ಟಣಕ್ಕೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವ ಮಾರ್ಗದ ಪ್ರಾಯೋಗಿಕ ಚಾಲನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಬೆರೆಸುವುದು ತರವಲ್ಲ. ಮೊದಲಿನಿಂದಲೂ ಹಿಂದುಳಿದಿರುವ ಮೊಳಕಾಲ್ಮೂರು ಪಟ್ಟಣದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ. ಸಹಜವಾಗಿಯೇ ನೀರಿನ ಅವಶ್ಯಕತೆಯೂ ಹೆಚ್ಚಾಗಿದೆ. ಈಗ ಸರಬರಾಜು ಮಾಡುತ್ತಿರುವ ತುಂಗಭದ್ರಾ ಹಿನ್ನೀರಿನ ಶುದ್ಧ ಕುಡಿಯುವ ನೀರನ್ನು ಜನರು ಅಗತ್ಯಕ್ಕೆ ಅನುಗುಣವಾಗಿ ಬಳಸಿಕೊಂಡು ವೃಥ ಹಾಳು ಮಾಡಬಾರದು. ಹನಿ ನೀರಿಗೂ ಪರದಾಡಿದ ದಿನಗಳನ್ನು ನೆನಪಿಟ್ಟುಕೊಳ್ಳಬೇಕು ಎಂದರು. ಹಿಂದೆ ನಾನು ಶಾಸಕನಾಗಿದ್ದ ದಿನದಲ್ಲಿ ಈ ಯೋಜನೆ ಆರಂಭವಾಗಿತ್ತು. ಆನಂತರ ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ, ಮೊಳಕಾಲ್ಮೂರು ಪಟ್ಟಣದ ಬಿಜಿಕೆರೆ ಹಾಗೂ ರಾಂಪುರ ಭಾಗಗಳಲ್ಲಿಯೂ ಯೋಜನೆಯ ಪೈಪ್ಲೈನ್ ಅಳವಡಿಕೆಗೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳು ಉದ್ಭವವಾಗಿದ್ದು, ಈ ಸಮಸ್ಯೆಗಳನ್ನು ಸ್ಥಳೀಯ ಮುಖಂಡರುಗಳ ಜೊತೆ ಚರ್ಚಿಸಿ ಬಗೆಹರಿಸಲು ಶ್ರಮಿಸಿದ್ದೆ. ಈಗಲೂ ನಾನು ಶಾಸಕನಾಗಿರುವ ಸಮಯದಲ್ಲಿಯೂ ಯೋಜನೆಗೆ ಚಾಲನೆ ನೀಡುತ್ತಿರುವುದು ನನಗೆ ಸಂತಸ ತಂದಿದೆ ಎಂದರು. ವರದಿಗಾರ ರುದ್ರೇಶ್, ಟಿವಿ, ಮೊಳಕಾಲ್ಮೂರು. ಅವಾಗಲೇ ಅನ್ಕೊಂಡು ನಮ್ಮನ್ನು ಕರೆಸ್ಬೇಕಾಯ್ತು. ಅವತ್ತೇ ಬಹಳಷ್ಟು ಜನ ವಾಗ್ವಾದಗಳು ನಡೀತು. ಓಪನ್ ಫಂಕ್ಷನ್ನಲ್ಲಿ ಎನ್ ವೈ ಗೋಪಾಲಕೃಷ್ಣ ಅದಕ್ಕಾಗೆ ತಂದಿರ್ತಕ್ಕಂಥದ್ದು ನೀವೆಲ್ಲ ತಂದಿದ್ದು ಅನ್ನೋ ವಾಗ್ವಾದಗಳು ಕೂಡ ನಡೆದು, ಆದರೂ ಕೂಡ ಅವ್ರ ಕಡೆಗೆ ಅವರು ಕೂಡ ಒಪ್ಕೊಂಡ್ರು, ಹೌದು ಅವ್ರಿದ್ದಾಗೆ ತಂದಿದ್ದು ನೀರನ್ನ ಇದಾಗಿದೆ ಅಂತ. ನಾನಿದ್ದದ್ದು ನಾನು ತಂದೆ ನಮ್ಮ ಅಪ್ಪನ ಮನೆ ಆಸ್ತಿ ಅನ್ನಲ್ಲ, ಇದು ದುಡ್ಡೇ ನಾನು ಹಾಕಿಲ್ಲ, ಸರ್ಕಾರ ದುಡ್ಡು ಹಾಕಿದೆ. ನೀರನ್ನ ಐಡೆಂಟಿಫೈ ಮಾಡಿದ್ವಿ, ನಮ್ಮ ತಾಲೂಕು ನೀರು ಬೇಕು ಅಂತ ಹೇಳಿದ್ರು, ಆ ತಾಲೂಕಿಗೆ ನೀರು ತರ್ತಕ್ಕಂಥ ಕೆಲಸದಲ್ಲಿ ನಾವು ಯಶಸ್ವಿ ಆಗಿದ್ವಿ. ಅಷ್ಟು ಮಾತ್ರ ನಾನು ಸಂತೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಮುಖ್ಯ ಏನಂದರೆ, ಕುಡಿಯೋ ನೀರಿನ ಆಹಾರ ಇದ್ದ ಸಂದರ್ಭದಲ್ಲಿ ಯಾವತ್ತೂ ಮೊಳಕಾಲ್ಮೂರು ಟೌನಲ್ಲಿ ಇವತ್ತು ಅದೇ ಸಮಸ್ಯೆಗಳೇ ಮುಂದುವರಿತಾರೆ. ಈಗಲೂ ಅದೇ ಸಮಸ್ಯೆಗಳಿದ್ದಾವೆ. ಪೈಪ್ ಲೈನ್ ಕೊಟ್ಟು ಇದು ಮಾಡೋದು, UGD ಹೋದ್ರು ಕೂಡ ನಮ್ಮನ್ನು ಬಂದು ಮಾತಾಡಿಸ್ಮೇಲೆ ಆಮೇಲೆ ಆಗಿರಿ ಅಂತ ಹೇಳೋದು, ಆಮೇಲೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಈ ಥರ ಸಮಸ್ಯೆಗಳು ಜಾಸ್ತಿ ಇದೆ. ಈಗೆಲ್ಲ ಮಾಡೋಕ್ಕೆ ಹೋದರೆ ಜನಪ್ರತಿನಿಧಿ ಆಗಿರ್ತಕ್ಕಂಥ ನಾವೇ ಅಡ್ಗಾಲಾಗಿ ನಿಂತ್ಕೊಟ್ರೆ ಯಾವ ಕೆಲಸಗಳು ಸುತ್ತವಾಗಿ ನಡೆಯೋದಿಲ್ಲ. ಅದಕ್ಕೆ ಇರೋ 4 ಜನ ನಾವು ಇರೋದು. ಹಂಗೆ ನೋಡಿದ್ರೆ ಊರವರೆಲ್ಲ ಬರಬೇಕಾಗಿತ್ತು, ಯಾರು ಬರಲಿಲ್ಲ. ಯಾರು ಬಂದ್ರೇನು ಬಿಟ್ಟರೆ ಮುಂದೋಗಿದೆ. ಈಗ ಬ್ಯಾಲೆನ್ಸ್ ವರ್ಕ್ ಮಾತ್ರ ಆಗಬೇಕಾಗಿತ್ತು. ಈಗ ಟ್ರಯಲ್ ರನ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ನೀರು ಬರ್ತಾ ಇದ್ದಾವೆ. ಅದಕ್ಕೆ ಈಗ ಬರ್ತಕ್ಕಂಥ ನೀರನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಹಿಂದೆ ಮೊಳಕಾಲ್ಮೂರು ಟೌನಲ್ಲಿ ಕೂಡ ನೀರಿನ ಹಾಹಾಕಾರ ಇದ್ದಂಥ ಸಂದರ್ಭದಲ್ಲಿ ಅವಾಗ ನಾವು ರಂಗೇಂದ್ರಕ್ಕೆ ಜಲಾಶಯದಿಂದ ತಾಡ್ಕೊಂಡು ವಿದ್ಯುತ್ ಗುಂಪಿಗೆ ಕನೆಕ್ಟ್ ಮಾಡಿ ಮುನ್ಸಿಪಾಲಿಟಿಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಈಗಲೂ ಮುನ್ಸಿಪಾಲಿಟಿ, ಯಾಕಂದರೆ ಟೌನ್ ದೊಡ್ಡದಾಗಿರೋದ್ರಿಂದ ವಾಟರ್ ಕನ್ಸಂಪ್ಷನ್ ಕೂಡ ಕೆಪಾಸಿಟಿ ಜಾಸ್ತಿ ಆಗಿರೋದ್ರಿಂದ ಅಲ್ಲಿನ ಸಾರ್ವಜನಿಕರು ಮತ್ತು ಮುನ್ಸಿಪಲ್ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಎಲ್ಲ ಇದಕ್ಕೆ ಸಹಕಾರ ಕೊಟ್ಟರೆ ಮಾತ್ರ ಇದು ಯಶಸ್ವಿ ಆಗುತ್ತೆ. ಯಾವುದೋ ಕಾರಣಗಳನ್ನು ಇಟ್ಕೊಂಡು ರಾಜಕೀಯ ಬಳಸ್ಕೊಂಡು ನೀವು ಅಡ್ಡ ಹಾಕಿ ಹೋದರೆ ನಿಮ್ಮೂರು ಹಾಳಾಗಿ ಹೋಗುತ್ತೇವೆ, ನಿಮ್ಮ ಪಂಚಾಯತಿಯನ್ನು ಹಾಳಾಗಿ ಹೋಗೋದಿಲ್ಲ. ಪಂಚಾಯತ್ ಹಾಳಾಗಿ ಹೋದ್ರೆ ಹೋಗಿ ಊರು ಬೆಳಿಬೇಕು. ಆ ಕೆಲಸ ಮಾಡಿಕೊಟ್ರೆ ಸಾಕಾಗುತ್ತೆ. ನಮ್ಮ ಕೆಲಸಕ್ಕೂ ನಾವು ಧೈರ್ಯವಾಗಿ ಭಾಳ ಸಂತೋಷವಾಗಿ ನಾವು ಇದನ್ನು ಮಾಡಿದ್ವಿ. ನಾವು ಈ ಕಾರ್ಯಕ್ರಮ ನಾನು ಬರಲೇಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಇದು ನನ್ನ ಪ್ರಾಜೆಕ್ಟ್, ಇದು ನಾನು ಮಾಡಿರ್ತಕ್ಕಂಥ ಪ್ರಾಜೆಕ್ಟ್. ನನಗಿಂತ ಹಿಂದೆ ಬಂದಿರತಕ್ಕಂಥ ಮಹನೀಯರು ಕೂಡ MLAಗಳು ಕುಡಿ 6 ಅಡಿ 7 ಅಡಿ ಕುಡಿ ತೆಗೆಸ್ಬಿಟ್ಟು ಪೂಜೆ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ.